ನಮಸ್ಕಾರ. ನಮಸ್ಕಾರ. ನಿಮ್ಗೆಲ್ಲ ಚೆನ್ನಾಗಿ ಗೊತ್ತಿದೆ, ಕರೆಂಟು ಅನ್ನೋದು ಇವತ್ತಿನ ಬದುಕಿಗೆ ಕೇವಲ ಐಷಾರಾಮಿ ಅಲ್ಲ. ನೀರು ನೆಲದ ಹಾಗೆ, ಗಾಳಿ ಬೆಳಕಿನ ಹಾಗೆ ಅದೊಂದು ಮೂಲಭೂತ ಅನಿವಾರ್ಯ. ಇಂಥ ಕರೆಂಟು ಆಗಾಗ ಕೈ ಕೊಡೋಕ್ ಶುರು ಮಾಡಿಬಿಟ್ಟಿದೆ. ಈ ತರ ಕೈ ಕೊಡೋ ಕರೆಂಟಿಗೂ 16.20% ಬೆಲೆಯನ್ನ ಜಾಸ್ತಿ ಮಾಡೋ ತಯಾರಿ ಸರ್ಕಾರ ಮಾಡಿದೆ. ಇಷ್ಟೆಲ್ಲ ಆಗ್ತಿದ್ದ ಹಾಗೆ ಫಸಲು ಒಣಗೋಗುತ್ತೆ, ಉದ್ದಿಮೆಗಳು ನಿಂತು ಹೋಗುತ್ತವೆ, ಜನಸಾಮಾನ್ಯರ ಬದುಕು ಕುಲಿಗೆಟ್ಟು ಹೋಗುತ್ತೆ. ಇವತ್ತಿನ ಹೇಳಿ ಕೇಳಿ ಕಾರ್ಯಕ್ರಮ ಇಂಥ ಕರೆಂಟಿಗೆ ಸಂಬಂಧಪಟ್ಟಿದ್ದು. ಈ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಆತ್ಮೀಯ ಸ್ವಾಗತ. ನಮ್ಮ ರಾಜ್ಯದಲ್ಲಿ ಒಟ್ಟು ಉತ್ಪಾದನೆ ಆಗುವಂತಹ ವಿದ್ಯುತ್ ಶಕ್ತಿ, ಬಳಕೆ ಆಗುವಂತಹ ವಿದ್ಯುತ್ ಶಕ್ತಿ, ಕಳ್ಳತನ ಆಗುವಂತಹ ವಿದ್ಯುತ್ ಶಕ್ತಿ ಎಷ್ಟು ಅನ್ನೋದರ ಮಾಹಿತಿ ಇಲ್ಲಿದೆ ನೋಡಿ. ರಾಜ್ಯ ವಿದ್ಯುತ್ ಶಕ್ತಿ ನಿಯಂತ್ರಣ ಆಯೋಗ 16.20% ದರ ಹೆಚ್ಚಿಸೋದಕ್ಕೆ ಆದೇಶ ನೀಡಿದೆ. ರಾಜ್ಯ ಇಂಧನ ಇಲಾಖೆ ಪ್ರಧಾನ ಕಾರ್ಯದರ್ಶಿ KP ಪಾಂಡೆ ಹೇಳ್ತಾರೆ, ವಿದ್ಯುತ್ ಬೆಲೆ ಜಾಸ್ತಿ ಮಾಡಿರೋ ವಿಚಾರ ಸರ್ಕಾರಕ್ಕೆ ಗೊತ್ತೇ ಇಲ್ಲ ಅಂತ. ಎಂಥ ತಮಾಷೆ ನೋಡಿ. ಬರ್ತಾ ಇರೋ ಬಿಲ್ಲುಗಳು ನೋಡಿದ್ರೆ ಗ್ರಾಹಕರ ಕೈ ಸುಡ್ತಾ ಇವೆ. ಉದಾಹರಣೆ ಬೇಕಾ? ಇದು 5 ಎಕರೆ ರೈತನ 5 ಎಕರೆ ಒಳಗಿರುವಂತ 2 ಪಂಪ್ ಸೆಟ್ಗೆ ಸಂಬಂಧಪಟ್ಟ ಬಿಲ್ಲು ಮೀಟರ್ ಹಾಕಿದ ಮೇಲೆ. ಅದು ಏನು, ಮಲೆನಾಡು ಪ್ರದೇಶ ಆದಂತ ಸಿರ್ಸಿ ತಾಲೂಕು. ಅವನು ಬೆಳೀತಾ ಇರೋ ಬೆಳೆನೂ ಏನು, ಅನಾನಸ್. ಹೆಚ್ಚಿಗೆ ನೀರು ಕೇಳಲ್ಲ, ಮಲೆನಾಡಿನ ಮಳೆನೂ ಇದೆ, ಅದ್ರ ನಡುವೆ ಬಂದಿರೋ ಬಿಲ್ ಇದು. ಒಂದು 5 HP, ಒಂದು 10 HP. ಒಂದು ವರ್ಷದ ಬಿಲ್ಲು 5 HP ಗೆ 21,005 ರೂಪಾಯಿ, 10 HP ಗೆ 42,356 ರೂಪಾಯಿ. ಒಟ್ಟು ಸೇರಿದ್ರೆ ಹತ್ತತ್ರ 64,000 ರೂಪಾಯಿ. ಇದನ್ನ ತೆರಿಗೆ ನೀತಿ ಅಂತ ಕರೆಯೋಣ. ಒಟ್ನಲ್ಲಿ ಜನ ಇದ್ರ ಬಗ್ಗೆ ರೋಸ್ ಹೋಗಿದ್ದಾರೆ. ರಾಜಕೀಯ ಪಕ್ಷಗಳು ಇದ್ರ ಲಾಭ ಪಡೆಯೋದಕ್ಕೆ ಹೆಣಗಾಡ್ತಾ ಇವೆ. ಬಂದ್, ಧರಣಿ, ಪ್ರತಿಭಟನೆ ನಡೀತಾ ಇವೆ. ಇದಕ್ಕೆಲ್ಲ ಸಂಬಂಧಪಟ್ಟಿದ್ದು ಇವತ್ತಿನ ಕಾರ್ಯಕ್ರಮ. ಅಂದ ಹಾಗೆ ಕಾರ್ಯಕ್ರಮದ ಹೆಸರು ಕರೆಂಟ್ ಅಫೇರ್. ಸರ್ಕಾರದ ಯಾವುದಾದ್ರೂ ಒಂದು ನಿರ್ಧಾರ ಸರಿ ಇಲ್ಲ ಅಂತ ಅನ್ನಿಸಿದಾಗ ಅದನ್ನ ಪ್ರತಿಭಟಿಸೋದು ಜನರ ಹಕ್ಕು. ಬಂದ್ ಅನ್ನೋದು ಈ ಪ್ರತಿಭಟನೆಗೆ ಒಂದು ಉತ್ತಮವಾದಂತಹ ಅಸ್ತ್ರ. ವಿದ್ಯುತ್ ದರ ಹೆಚ್ಚಳದ ವಿರುದ್ಧ ಭಾರತೀಯ ಜನತಾ ಪಕ್ಷ ಮೊನ್ನೆ 11ನೇ ತಾರೀಕು ಶನಿವಾರ ಕರ್ನಾಟಕ ಬಂದ್ಗೆ ಕರೆ ಕೊಟ್ಟಿತ್ತು.
ಸಾವಿರಾರು ಗ್ರಾಮೀಣ ಜನತಾ ಪರಿವಾರದವರು ಕೂಡ ಇದೇ ಕಾರಣಕ್ಕೆ ಮೇ 26ನೇ ತಾರೀಕು ಬಂದ್ ಆಚರಿಸುವ ತಯಾರಿ ನಡೆಸಿದ್ದಾರೆ. ಕರ್ನಾಟಕ ರೈತ ಸಂಘ ಹಿಂದೆನೆ ಕರೆಂಟ್ ಮೇಲೆ ತೋಳು ಮಡಚಿತ್ತು. ಸಾವಿರಾರು ಜನ ರೈತರು ಕಾವೇರಿ ಭವನದ ಮುಂದೆ ಮೊಕ್ಕಾಂ ಮಾಡಿದ್ರು. ಈಗ ಅಸಲಿ ವಿಷಯಕ್ಕೆ ಬರೋಣ. ಗ್ರಾಹಕನ ಕೊಳ್ಳೋ ಸಾಮರ್ಥ್ಯವನ್ನ ಪರಿಶೀಲಿಸಿ ಯಾವುದೇ ದರ ನಿಗದಿಪಡಿಸಬೇಕಾಗ್ತದೆ. ಈ ಮಾತು ವಿದ್ಯುತ್ ದರಕ್ಕೂ ಅನ್ವಯ ಆಗ್ತದೆ. ಇದು ತೀರಾ ಸಾಮಾನ್ಯವಾದಂತಹ ಒಂದು ನಿಯಮ. ಇಷ್ಟು ವರ್ಷವಾದರೂ ರೈತನ ಖರೀದಿ ಸಾಮರ್ಥ್ಯವನ್ನು ಗುರುತಿಸೋದಕ್ಕೆ ಸಾಧ್ಯವಾಗಿಲ್ಲ. ಇದನ್ನ ಗುರುತಿಸೋದಕ್ಕೆ ಹೈದರಾಬಾದಿನ ಸಿಎಂಎಸ್ಆರ್ ಸಂಸ್ಥೆಗೆ ಒಪ್ಪಿಸಿದ್ದಾರೆ. ಅದರ ವರದಿ ಇನ್ನೂ ಬಂದಿಲ್ಲ. ಹಾಗಿದ್ಮೇಲೆ ವರದಿ ಬರೋದಕ್ಕಿಂತ ಮೊದಲೇನೆ ದರವನ್ನ ಪರಿಷ್ಕರಣೆ ಮಾಡಿದ ಹಾಗಾಯ್ತು. ಇದು ತೀರಾ ಅವೈಜ್ಞಾನಿಕ. ಇದನ್ನ ರೈತರು ಒಪ್ಕೊಳ್ಬೇಕಾಗಿಲ್ಲ. ತಾವು ರೈತ ಸಂಘದ ಮುಖಂಡರು, ಇದರ ಬಗ್ಗೆ ನಿಮ್ಮ ನಿಲುವೇನು? ಈ ಕೆಪಿಟಿಸಿಎಲ್ಗೆ ತೆರಿಗೆ ಕೇಳುವಂತ ಅರ್ಹತೆ ಮತ್ತು ಯೋಗ್ಯತೆ ಇದೆಯಾ? ಯಾವ ಗುಣಮಟ್ಟದ ವಿದ್ಯುತ್ ಶಕ್ತಿನ ಗ್ರಾಮಾಂತರ ಪ್ರದೇಶಕ್ಕೆ ಕಳಿಸ್ತಾ ಇದ್ದಾರೆ? ಮತ್ತೆ ತೆರಿಗೆ ಅಂದ್ರೆ ಏನು? ತೆರಿಗೆ ಅಂದ್ರೆ ಸೇವೆ ಸಲ್ಲಿಸಿದ್ದಕ್ಕೆ ಕೊಡುವಂತ ಶುಲ್ಕ. ಫೀಸ್ ಪೇಡ್ ಫಾರ್ ಸರ್ವಿಸಸ್ ರೆಂಡರ್ಡ್ ಈಸ್ ಟ್ಯಾಕ್ಸ್. ಇವ್ರು ಕೊಡ್ತಾ ಇರುವಂತ ವಿದ್ಯುತ್ ಶಕ್ತಿ ಸರಬರಾಜು ಸೇವೆ ಅಲ್ಲ, ಕಿರುಕುಳ. ಕಿರುಕುಳಕ್ಕೆ ಯಾರಾದ್ರೂ ತೆರಿಗೆ ಕೇಳ್ತಾರೆ? ಅವಿವೇಕಿಗಳು ಕೇಳಬೇಕಷ್ಟೆ. ನೀವು ಭಾರತೀಯ ಜನತಾ ಪಕ್ಷದವರು ಮೊನ್ನೆ ಕೊಟ್ಟಂತಹ ಬಂದ್ ಕರೆ ಕೆಲವು ಕಡೆ ಯಶಸ್ವಿಯಾಗಿದೆ, ಆದ್ರೆ ಕೆಲವು ಕಡೆ ವಿಫಲವಾಗಿದೆ. ವಿಫಲವಾಗಿದೆ ಅಂದ ಮಾತ್ರಕ್ಕೆ ಜನ ಬೆಲೆ ಏರಿಕೆ ಪರವಾಗಿದ್ದಾರೆ ಅಂತ ಅರ್ಥ ಬರೋದಿಲ್ಲ. ಹಾಗಿರುವಾಗ ಸರ್ಕಾರಕ್ಕೆ ನೀವು ಏನು ಎಚ್ಚರಿಕೆ ಕೊಡ್ತೀರಿ? ನಾನು ಕೇಳ್ತೇನೆ ಈ ರಾಜ್ಯದ ಮುಖ್ಯಮಂತ್ರಿಗಳನ್ನ, ಒಂದು ಸಾರಿ ಇಡೀ ಸದನ ಬಡ್ಜೆಟ್ ಒಪ್ಪಿಗೆಯನ್ನು ಕೊಟ್ಟ ಮೇಲೆ 2339 ಕೋಟಿ ರೂಪಾಯಿನಲ್ಲಿ 939 ಕೋಟಿ ಖರ್ಚು ಮಾಡಕ್ಕೆ ಯಾರು ನಿಮ್ಗೆ ಅನುಮತಿಯನ್ನು ಕೊಟ್ಟರು? ನನಗನ್ಸುತ್ತೆ ಈ ಬಂದಿನ ಫಲಿತಾಂಶ ನೋಡಿದ್ಮೇಲೆ ಎಸ್.ಎಂ. ಕೃಷ್ಣ ಅವರು ಒಂದು ಎಚ್ಚರಿಕೆ ವಹಿಸಬೇಕು. ಎಸ್.ಎಂ. ಕೃಷ್ಣ ಅವರಿಗೆ ಈ ಬಂದಿನ ಫಲಿತಾಂಶ ಒಂದು ಎಚ್ಚರಿಕೆ, ಜೊತೆಗೆ ಒಂದು ಅವಕಾಶ. ಯಾಕೆಂದ್ರೆ ಇವಾಗಲೂ ಕೂಡ ಕಾಲ ಮಿಂಚಿಲ್ಲ. ಏನು ಒಂದು ತಿಂಗಳನ್ನ ನಾವು ಮುಂದಕ್ಕೆ ಹಾಕಿದೀವಿ ಅಂತ ಹೇಳ್ತಾರೆ ನಮ್ಮ ಬಂದ್ ಕರೆಯ ಪರಿಣಾಮವಾಗಿ. ಅದನ್ನ ಕೂಡಲೇ ಆ ಒಂದು ಏರಿಕೆ ಪ್ರಸ್ತಾಪನೆ ಇವತ್ತು ಕೈ ಬಿಡ್ಬಿಡುವುದು. ಈಗಾಗಲೇ ವಿದ್ಯುತ್ ದರದ ಹೆಚ್ಚಳದ ವಿಚಾರ ಸಂಬಂಧಪಟ್ಟಂಗೆ ಏನು ಇವತ್ತು 40% ಶೇಕಡ 40ರಷ್ಟು ಸೋರಿಕೆ ಆಗ್ತಾ ಇದೆ, ಅದರನ್ನ ತಡೆಯೋ ಒಂದು ವಿನಂತಿಯನ್ನ ನಾವು ಸರ್ಕಾರಕ್ಕೆ ಮಾಡಿಕೊಂಡ್ವಿ. ಕಾಂಗ್ರೆಸ್ಸಿನ ಮಂತ್ರಿಗಳು, ಶಾಸಕರು ಏನು ಬಾಕಿ ಉಳಿಸ್ಕೊಂಡಿದ್ದಾರೆ, ಸುಮಾರು 1000 ಕೋಟಿ ರೂಪಾಯಿ ಬಾಕಿ ಬರಬೇಕಾಗಿದೆ. ಆ 1000 ಕೋಟಿ ರೂಪಾಯಿ ವಸೂಲಿ ಆದ್ರೆ ಇವತ್ತು ಹೊಸ ತೆರಿಗೆ ಹಾಕುವಂತ ಸನ್ನಿವೇಶ ಬರೋದಿಲ್ಲ. ರೈತನ ಮೇಲೆ, ಸಾಮಾನ್ಯ ಗ್ರಾಹಕನ ಮೇಲೆ ಸೇಡು ತೀರಿಸಿಕೊಳ್ಳುವಂತ ಪ್ರಯತ್ನ ಈ ಸರ್ಕಾರ ಏನು ಮಾಡ್ತದೆ. ಇದರ ವಿರುದ್ಧ 2.5 ವರ್ಷದ ಎಸ್.ಎಂ. ಕೃಷ್ಣ ಅವರ ನೇತೃತ್ವದ ಒಂದು ಆಡಳಿತದ ವಿರುದ್ಧ ರೈತ, ಕೃಷಿ ಕಾರ್ಮಿಕ, ಸಣ್ಣ ಕೈಗಾರಿಕೋದ್ಯಮಿ ಇವತ್ತು ತಿರುಗಿ ಬಿದ್ದಿದ್ದಾನೆ, ಬಿಸಿ ಮುಟ್ಟಿಸಿದ್ದಾನೆ. ಆತ್ಮೀಯರೇ, ವಿದ್ಯುತ್ ದರ ದುಬಾರಿ ಆಯ್ತು ಅಂದ್ರೆ ಅದರ ನೇರ ಪರಿಣಾಮ ರೈತರ ಮೇಲಾಗತ್ತೆ, ಸಣ್ಣ ಕೈಗಾರಿಕೋದ್ಯಮಿಗಳ ಮೇಲಾಗತ್ತೆ, ಸಾಮಾನ್ಯ ಜನರ ಮೇಲಾಗತ್ತೆ. ಈ ಎಲ್ಲಾ ವಿವರಗಳನ್ನ ನೀವೀಗ ನೋಡ್ತೀರಿ ಒಂದು ಬ್ರೇಕ್ ಆದ್ಮೇಲೆ. ಆತ್ಮೀಯರೇ, ನಮಗೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಕರೆಂಟು ಸೋರ್ ಹೋಗ್ತಾ ಇದೆ, ಕರೆಂಟು ಕಳ್ತನ ಆಗ್ತಾ ಇದೆ. ಇದನ್ನೆಲ್ಲ ತಡೆಯೋದು ಸರ್ಕಾರದ ಕರ್ತವ್ಯ. ಅದನ್ನ ಮಾಡೋದು ಬಿಟ್ಟು ಬಡ ಜನರ ಮೇಲೆ ಬೀಳೋದು, ಬೆಲೆ ಜಾಸ್ತಿ ಮಾಡಿಬಿಡೋದು, ಇದೆಲ್ಲ ಯಾವ ನ್ಯಾಯ? ವಿದ್ಯುತ್ ಬಳಕೆದಾರರು ಅಂದ್ರೆ ಯಾರು? ಪಂಪ್ ಸೆಟ್ ಬಳಸೋ ರೈತರು, ಯಂತ್ರಗಳನ್ನು ಉಪಯೋಗಿಸೋ ಕೈಗಾರಿಕೆಗಳವರು, ಲೈಟ್ ಉರಿಸೋ ಜನಸಾಮಾನ್ಯರು ತಾನೇ? ನಮ್ಮ ರಾಜ್ಯದ ಯಾವುದೇ ಹಳ್ಳಿಗೆ ಹೋಗಿ ನೋಡಿ, ಒಣಗಿ ಹೋಗಿರೋ ಫಸಲು ನಿಡುಸುಯೋ ರೈತ ಕಣ್ಣಿಗೆ ಬೀಳ್ತಾನೆ. ಯಾವುದಾದ್ರೂ ಕೈಗಾರಿಕಾ ಪ್ರದೇಶಕ್ಕೆ ಹೋಗಿ ನೋಡಿ, ಕರೆಂಟ್ ಇಲ್ಲದೆ ಕೆಲಸ ಇಲ್ಲ, ಉತ್ಪಾದನೆ ಮೊದಲೇ ಇಲ್ಲ, ಎಲ್ಲ ಖಾಲಿ ಖಾಲಿ. ತಾಕತ್ತಿರೋನು ಜನರೇಟರ್ ಬಳಸಿ ಕೆಲಸ ಮಾಡ್ತಾನೆ, ಇಲ್ಲದೆ ಇರೋನ್ ಪಾಡೇನು? ಇಷ್ಟೆಲ್ಲ ಯಾಕೆ? ನಿಮ್ಮಂಥವರ ಪ್ರತಿಯೊಂದು ಮನೆಯಲ್ಲೂ ರಾತ್ರಿ ವೇಳೆ ದೀಪ ಆರುತ್ತೆ, ಕತ್ಲೆ ಆವರಿಸ್ಕೊಳ್ಳುತ್ತೆ. ಶಾಲೆ ಓದೋ ವಿದ್ಯಾರ್ಥಿಗಳಿಂದ ಹಿಡಿದು ವಯಸ್ಸಾದವರ ತನಕ ಪ್ರತಿಯೊಬ್ಬರು ಶಾಪ ಹಾಕ್ತಾರೆ.
ಕೈ ಕೊಡೋ ಕರೆಂಟ್, ಅದಕ್ಕೆ ದುಬಾರಿ ಬೆಲೆ ಬೇರೆ. ಇದರಿಂದ ತೊಂದರೆಗೊಳಗಾಗಿರೋರು ರೈತರು. ಅವ್ರಿಗೊಂದು ಪ್ರಶ್ನೆ ಹೇಳಿ, ಕರೆಂಟಿನ ಪರಿಸ್ಥಿತಿ ಈ ತರ ಆಗಿರೋದ್ರಿಂದ ರೈತನ ಬಾಳು ಹಾಳಾಗಿದೆ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ, ಅನುಭವ ಏನು ಅನ್ನೋದನ್ನ ಹೇಳಿ. ಕರೆಂಟ್ ಬಹಳ ತೊಂದರೆ, ನಮಗೆ ಬಹಳ ಅನ್ಯಾಯ ಆಗಿರೋದು ಕರೆಂಟಿಂದ. ಇವತ್ತಿನ ಸ್ಥಿತಿಲಿ ಕರೆಂಟ್ ಒಂದು ವ್ಯವಸ್ಥೆಯಲ್ಲಿ ಎಂಟಿ ಮಾಂಗಲ್ಯ ಕೂಡ ತಗೊಂಡೋಗಿ ಅಡ ಇಟ್ಬಿಟ್ಟು ಅವ್ರು ತಗೊಂಡೋಗಿ ಕಟ್ಟಿದೀವಿ. ಇನ್ನು ಕಟ್ಟಿ ಎಲ್ಲ ಡಿಕ್ಸ್ ಕಲೆಕ್ಷನ್ ಮಾಡ್ತಾವ್ರೆ. ನ್ಯಾಯವಾದ ರೈತರಾಗಿದ್ರೆ ಇಲ್ಲ ಒಂದು ಬೆಳೆದಿದ್ದ ಧಾನ್ಯ ಆಗ್ಲಿ ಮತ್ತೊಂದಾಗ್ಲಿ ಮಾರ್ಕೆಟ್ ಹೋಗ್ದಿರ ಹೋದ್ರೆ ಎಲ್ಲ ಬೆಂಗಳೂರಲ್ಲಿ ಇರೋರು ಏಳ್ ತಿನ್ಬೇಕಾಯ್ತದೆ. ಇನ್ನೇನಾಯ್ತದೆ ಸರ್? ರೈತ ತಗೊಂಡೋಗಿ ಎಲ್ಲ ಕೊಡ್ತಾನೆ, ಕೆಟ್ಟ ತಿಂತೀವಿ, ಒಳ್ಳೆ ತಗೊಂಡ ದಾನ ಮಾಡ್ತೀವಿ. ಹಿಂಗಾಗಿ ಕುಂತಿರುವಾಗ ಇನ್ನೆಲ್ಲಿ ಕರೆಂಟ್ ಬರ್ದಲ್ಲಿ ಹೆಂಗ್ ನಾವು ಮಾಡೋಣ? 5,000 6,000 ಕೊಡಿ ಅಂತ ಕೇಳ್ತಾರೆ. 500,000 ಬಂದು ಕೇಳ್ತಾರೆ. ನಾವು ಒಬ್ಬ ಒಟ್ಟಿಗೆ ಕೂಲಿ ಮಾಡಕ್ ಹೋಗ್ಬೇಕು. ಈ ಮಾಯ್ಕಾಯಿ ಹೇಳ್ಬೇಕಾದ್ರೆ ಈ ಸರ್ಕಾರ ಮಾಡಂತ ಮಾಯ್ಕಾಯಿ ಕೇಳಕ್ ಹೋಗ್ತಾ ಇದೀವಿ. ಅದು ಏನೋ ಪ್ರಬಿಟ್ ಹಾಕ್ಬಿಟ್ಟಿದ್ದೀನಿ, ಪ್ರಬಿಟ್ ಸರ್ಕಾರ ಹಾಕ್ಬಿಟ್ಟಿದ್ದೀನಿ. ನಾನು ಕಟ್ಲೇಬೇಕು, ಇಲ್ಲಾಂದ್ರೆ ಕ್ಯಾನ್ಸಲ್ ಮಾಡ್ತೀವಿ ಅಂತ ಕೇಳ್ತಾರೆ ಅವರು. ನಾವ್ ಹೇಳಿದೀವಿ ದೊಣ್ಣೆ ತಗೊಂಡು ಇಕ್ತೀವಿ ಹಿಡ್ಕೊಂಡು ನಿಮ್ಗೆ ಅಂತ ನಾವ್ ಹೇಳಿದ್ವಿ. ನಾವ್ ಹೇಳ ಸರ್, ಅದಕ್ಕೆ ಹೇಳ್ತಾ ಇದ್ದೀವಿ, ನೀವು ಮೀಟರ್ನ ಆಗ್ರಿ, ನೀವೇನ ಆಗ್ರಿ, ಮೊದ್ಲೇನು ಇತ್ತೋ ಅದು ಅದೇ ಕರ್ತವ್ಯಗೆ ನಾವು ಒಂದು ರೂಪಾಯಿ ನಾವು ಕಟ್ಟೋದಿಲ್ಲ. ಕಿತ್ತಾಕನ ನಾವು ಹೋಗ್ರಿ, ಮೊದ್ಲೇನು ಸೀಮೆಣ್ಣೆ ತಿಪ್ಪ ಸಾಕು, ನಾವು ಅದೇ ಉರಿಸ್ತೀವಿ. ಬಂದ್ರೆ ಕಮ್ಮಿಕೆನ ಹತ್ತಿರ ಕಲ್ತಾರ ಅಂತೀವಿ, ಗ್ಯಾರಂಟಿ ಅಂತ ಹೇಳಿದ್ವಿ ಸರ್. ಕಲ್ಲಲ್ಲ, ದೊಣ್ಣೆಲೆ ಹೊಡಿತೀವಿ ಅಂತಾನೆ ಹೇಳಿದ್ವಿ ನಾವು. ದೊಣ್ಣೆಲಿ ಸರಿಗಡ್ತೀವಿ ನಿಮ್ಮನ್ನ ಅಂತ ಹೇಳಿದ್ವಿ ನಾವು. ಇನ್ನೇನು ಹೇಳ್ತೀರಾ? ಮೊನ್ನೆ ಇದೇ ಜೀಪ್ನಲ್ಲಿ ಬಂದು ಎಲ್ಲ ಬಂದ್ಬಿಟ್ಟು ನಮ್ಮನ್ನೆಲ್ಲ ಎದುರಿಸ್ಬಿಟ್ಟು ಹೋದ್ರು. ನಾವು ಹೇಳೋದು ಎದರಲ್ಲ, ನಾವು ರೈತರು, ನಮ್ಮ ರೈತರಿಗೆ ಇಷ್ಟು ತೊಂದರೆ ಕೊಡ್ಬೇಕಾದ್ರೆ ನಾವು ರೈತರಿಂದ ನೀವು ಅನ್ನ ತಿಂತಾ ಇರೋದು ಅಂತ ಕೇಳಿದೆ ನಾನು. ಇನ್ನೇನು ಹೇಳಿ? ಬೆಳೆನೇ ಬರ್ತಾ ಇಲ್ಲ, ಇನ್ನು ಜಾಸ್ತಿ ನೆಲ್ಕೊಡೋಣ ಇರೋದನ್ನೇ ನಾವು ಕಳ್ಕೊಂತ ಕೂತಿದೀವಲ್ಲ. ಸಾಲ ಮಾಡಿ 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 ಎಲ್ಲ ನಷ್ಟ ಆಗ್ತಾ ಇದೆ. ಅವರೇನೆ ಮಿಲ್ಗಳಿಗೆ ಅಲ್ಲಿಗೆ ಇಲ್ಲಿಗೆ ಎಲ್ಲ ಸಪ್ಲೈ ಅವರೇ ಕೊಡ್ತಾರೆ ಸ್ವಾಮಿ. ಅವರೇ ಕೊಟ್ಟು ಇಲ್ಲಿ ಹಳ್ಳಿ ಜನಗಳಿಗೆ ಬಡವರಿಗೆ ಈ ತರ ಎಲ್ಲ ತೊಂದರೆ ಮಾಡ್ತಾ ಇದ್ದಾರೆ. ಕೇಳಿದ್ರಲ್ಲ, ಸಣ್ಣ ಕೈಗಾರಿಕೆ ನಡೆಸ್ತಿರೋ ಜನರ ಪರಿಸ್ಥಿತಿ ಇದಕ್ಕಿಂತ ಭಿನ್ನವಾಗೇನೂ ಇಲ್ಲ. ಹೇಳಿ, ಜಾಗತೀಕರಣದ ಕತ್ತಿ ತಲೆ ಮೇಲೆ ತೂಗ್ತಾ ಇದೆ. ಆ ಕತ್ತಿಯನ್ನ ಬಿಚ್ಚಿಕೊಂಡು ಸರ್ಕಾರ ನಿಮ್ಮ ಎದೆಗೆ ಇರಿತಾ ಇದೆ. ಇಂಥ ಪರಿಸ್ಥಿತಿಯಲ್ಲಿ ನೀವೇನಂತೀರಿ? ನಾನು ಒಂದು ಸಣ್ಣ ಕೈಗಾರಿಕೆ ಅಂದ್ರೆ ಕಂಪ್ಯೂಟರ್ ತರಬೇತಿ ಮತ್ತು ಬ್ರೌಸಿಂಗ್ ಸೆಂಟರ್ ನಡೆಸ್ತೀನಿ. ಅದರಲ್ಲಿ ದಿವಸಕ್ಕೆ 6 ಗಂಟೆ ಕರೆಂಟ್ ಹೊಡೋಗ್ಬಿಡ್ತದ. ನಾವು ಆದಷ್ಟು ನಮ್ಮ ಕಾರ್ಖಾನೆಗಳೆಲ್ಲ ಸೇರಿ ಇದರ ಬಗ್ಗೆ ಒಂದು ಚರ್ಚೆ ಮಾಡಿ ನಾವೆಲ್ಲ ಫ್ಯಾಕ್ಟ್ರಿಗಳನ್ನ ಬೀಗಗಳು ಹಾಕಿ ಸರ್ಕಾರಕ್ಕೆ ಕೊಡಬೇಕು ಅಂತ ತೀರ್ಮಾನಿಸಿದೀವಿ. ಆದಷ್ಟು ಬೇಗನೆ ಇದಕ್ಕೆ ನಾವು ಏರ್ಪಾಟ್ ಮಾಡ್ತಾ ಇದ್ದೀವಿ. ವರ್ಷ ಇರೋ ವಿದ್ಯುತ್ ಶಕ್ತಿ ನಿಮಗೆ ದರಗಳೆಲ್ಲ ಜಾಸ್ತಿ ಮಾಡ್ತಾನೆ ಇದ್ದಾರೆ. ಅದ್ರ ಜೊತೆಗೆ ನಾವು ನಿಮಗೆ ಕ್ವಾಲಿಟಿ ಪವರ್ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಕ್ವಾಂಟಿಟಿನೂ ಕೊಡ್ತೀನಿ ಅಂತ ಹೇಳ್ತಾರೆ. ಅವೆರಡು ಮಿಸ್ ಆಗ್ಬಿಟ್ಟು ಬರೀ ಪ್ರೈಸ್ ಮಾತ್ರ ಜಾಸ್ತಿ ಮಾಡ್ತಾ ಇದ್ದಾರೆ. ರೇಟ್ ಜಾಸ್ತಿ ಮಾಡ್ಕೊಂಡೋಗಿ ಅವರುಗಳು ದುಡ್ಡು ನುಂಗಿ ನೀರು ಕುಡಿದು ಅವರುಗಳು ದಪ್ಪ ಆಗ್ತಾ ಇದ್ದಾರೆ. ಮುಖ್ಯಮಂತ್ರಿಗಳೇ ಎಲೆಕ್ಟ್ರಿಸಿಟಿ ಬಿಲ್ ಕಟ್ಟೋದಿಲ್ಲ. ಅವ್ರ ಮನೆಗೆ ಎಲೆಕ್ಟ್ರಿಸಿಟಿ ಕಟ್ಟಾದ ತಕ್ಷಣ ಮುಖ್ಯಮಂತ್ರಿಗಳಿಗೆ ಬಹಳ ಕೋಪ ಬಂದ್ಬಿಡುತ್ತೆ. ಅದೇ ನಾರ್ಮಲ್ ನಾಗರಿಕರು, ಬಡ ಜನರು, ಮಧ್ಯಮ ವರ್ಗದವರು ಒಂದ್ ದಿವಸ ಲೇಟ್ ಆದ್ರೂ ಅವ್ರಿಗೆ ಬಹಳ ಹರಾಜ್ ಮಾಡಿ ನಿಮ್ಮ ಇದನ್ನ ಕಿತ್ತಾಕ್ಬಿಡ್ತೀವಿ, ನಿಮ್ಗೆ ಕರೆಂಟ್ ಕೊಡೋದಿಲ್ಲ, ನಿಮ್ಮನ್ನ ಜೈಲ್ಗೆ ಹಾಕ್ಬಿಡ್ತೀವಿ, ಹಂಗೆ ಹಿಂಗೆ ಅಂತೆಲ್ಲ ಹೇಳ್ತಾರೆ. ಅಫಿಷಿಯಲ್ ಆಗಿ 2 ಅವರ್ ಹೋಗ್ತಾ ಇದೆ ಇವಾಗ. ಅನ್ಅಫಿಷಿಯಲ್ ಆಗಿ 3 ಅವರ್ಸ್ 4 ಅವರ್ಸ್ ತೆಗಿತಾ ಇದ್ದಾರೆ. ಆಮೇಲೆ ಅದ್ರಾಗೆ ಯಾರ ಹತ್ರ ಮಾತಾಡಿದ್ರು ರೆಸ್ಪಾನ್ಸ್ ಸಿಗಲ್ಲ ನಮಗೆ ಎಷ್ಟು ಬರುತ್ತೆ ಅಂತ. KPTCL ಅವರು ಅಡ್ವಾನ್ಸ್ ಡೆಪಾಸಿಟ್ ಕೇಳ್ತಾ ಇದ್ದಾರೆ. ಇದು ಇನ್ನೊಂದು ಪ್ರಾಬ್ಲಮ್. ಅವರಿಗೆ ಅರ್ಥ ಆಗುದಿಲ್ಲ, ಅವ್ರ ಹತ್ರ ದುಡ್ಡಿಲ್ಲಂತೆ ಹೊಸ ಪ್ರಾಜೆಕ್ಟ್ ಸ್ಟಾರ್ಟ್ ಮಾಡ್ಲಿಕ್ಕೆ. ಇದು ಸ್ಮಾಲ್ ಸ್ಕೇಲ್ ಇಂದ ಅವರು ಎಲ್ಲ ಇಂಡಸ್ಟ್ರಿಯಿಂದ ಕಲೆಕ್ಟ್ ಮಾಡ್ತಾ ಇದ್ದಾರೆ. ಇದು ತಪ್ಪು ಅಂತ ನನ್ನ ಅಭಿಪ್ರಾಯ. ಒಂದು ಇಂಡಸ್ಟ್ರಿ ಒಳಗೆ ನಾವು ಇನ್ನೇನು ಮಿಷಿನ್ ಸ್ಟಾರ್ಟ್ ಮಾಡಿ ಪ್ರೊಡಕ್ಷನ್ ಸ್ಟಾರ್ಟ್ ಮಾಡಬೇಕು ಅನ್ಬೇಕಾದ್ರೆ ಇಮಿಡಿಯೇಟ್ ಆಗಿ ಪವರ್ ಹೋಗ್ಬಿಡುತ್ತೆ. ಸೊ ಪವರ್ ಇದ್ದಾಗ ನಮ್ಮ ಹತ್ರ ಕೆಲಸ ಮಾಡೋಕ್ಕೆ ಕೆಲಸ ಇರೋದಿಲ್ಲ. ಕೆಲಸ ಇದ್ದಾಗ ಮಾಡೋಣ ಅಂತ ಹೇಳಿದ್ರೆ ಪವರ್ ಇರೋದಿಲ್ಲ. ಇದೆರಡು ಆಗೋದ್ರಿಂದ ಸ್ಮಾಲ್ ಇಂಡಸ್ಟ್ರೀಸ್ ಬಹಳ ಸಫರ್ ಮಾಡ್ತಾ ಇದ್ದಾರೆ. ಕೈಗಾರಿಕೆಗಳವರು ರೈತರು ಹೇಳಿದ್ದನ್ನ ಕೇಳಿದ್ರಲ್ಲ, ಈಗ ಮಧ್ಯಮ ವರ್ಗದ ಜನರಿಗೆ ಯಾವ ರೀತಿ ಕರೆಂಟ್ ಕೈ ಕಚ್ಚುತ್ತೆ ಅನ್ನೋದನ್ನ ಕೇಳಿ. ಮನಸ್ಸು ಬಿಚ್ಚಿ ಮಾತನಾಡಿ. ನೀವೆಲ್ಲ ಮಧ್ಯಮ ವರ್ಗದ ಜನ. ಕರೆಂಟು ಇವತ್ತು ಜೀವನಾವಶ್ಯಕ ವಸ್ತು. ಇದರ ಬೆಲೆ ಹೆಚ್ಚಾದರೆ ನಿಮ್ಮ ಜೀವನದ ಮೇಲೆ ಯಾವ್ಯಾವ ಪರಿಣಾಮಗಳಾಗುತ್ತೆ ಅನ್ನೋದನ್ನ ಹೇಳಿ. ಕರೆಂಟ್ ನೋಡಿದ್ರೆ ಈಗಲೇ 1,000 ರೂಪಾಯಿ ಆಗ್ತಾ ಇದೆ ನಮ್ಗೆ. ಇನ್ನು ಇವ್ರ ಈ ತರ ಹೆಚ್ಚು ಮಾಡ್ತಾ ಹೋದ್ರೆ ಇನ್ನು 2,000 ಅದೇ ನಾವು ಏನ್ ತಿನ್ನೋದಿದೆ? ಕರೆಂಟ್ ಬಿಲ್ ಕಟ್ಕೊಂತಾ ಇದ್ರೆ 1ನೇ ತಾರೀಕು ಬಂತು ಅಂದ್ರೆ ಬಿಲ್ ಬೇಕು ಅವ್ರಿಗೆ. ಅದು 3ನೇ ತಾರೀಕು ಇಷ್ಟು ಟೈಮು ಅದು ಕೊಡದೇ ಇದ್ರೆ ಅದಕ್ಕೆ ಬಡ್ಡಿ ಬೇರೆ ಹಾಕಿ ಕೊಡ್ತಾರೆ. ನಾವ್ ಏನ್ ಮಾಡ್ಬೇಕು? ಅದ್ರಲ್ಲೂ ಬಡವ್ರಿಗಂತೂ ಒಂದೇ ಒಂದು ಲೈಟ್ ಉರಿಸ್ತಾ ಇರ್ತಾರೆ. ಸ್ವಲ್ಪ ನಮ್ಮಂತವ್ರೇನೋ 4-5 ಕಡೆ ಉರಿಸ್ಕೋತಾ ಇರ್ತೀವಿ. ಒಂದೇ ಲೈಟ್ ಇರೋ ಮನೆಯವರು ಆ ಮಕ್ಕಳು ವಿದ್ಯಾಭ್ಯಾಸ ಆಗ್ಬೇಕು, ಅಡಿಗೆ ಕೆಲಸ ಆಗ್ಬೇಕು, ಬಾತ್ರೂಮ್ಗೆ ಅದೇ ಲೈಟ್ ನ ಉಪಯೋಗಿಸ್ತಾ ಇರ್ತಾರೆ. ಅದನ್ನೆಲ್ಲ ಮಾಡಿದ್ರೆ ಎಲ್ಲಾ ಕಡೆಗೂ ಹೇಗೆ ವಿದ್ಯುತ್ ಇದಾಗತ್ತೆ? ಇವ್ರು ತಮ್ಮ ದುಡ್ಡು ಮಾತ್ರ ಬೇಕು, ಲೈಟ್ ಮಾತ್ರ ತೆಗೆದು ಬಿಡ್ತಾರೆ. ಎಷ್ಟು ಜನಕ್ಕೆ ಈ ಬಿಲ್ ಇರೋರಿಗೆಲ್ಲ ಫ್ರೀ ಕೊಟ್ಟಿದ್ದಾರೆ. ಅದೆಲ್ಲ ಯಾರಿಗೆ ಬೀಳುತ್ತೆ? ಅದೆಲ್ಲ ನಮ್ಮ ಮೇಲೆ ತಾನೇ ಬೀಳೋದು.
ಅವ್ರಿಗೆಲ್ಲ ಸ್ವಲ್ಪ ಚಾರ್ಜ್ ಮಾಡ್ಲಿ, ಅವಾಗ ನಮಗೂ ಸರಿ ಹೋಗುತ್ತೆ. ಅವಾಗ ಸರ್ಕಾರದಲ್ಲಿ ಭ್ರಷ್ಟಾಚಾರ ಇರೋದ್ರಿಂದಾನೇ ಈ ತರ ಆಗ್ತಾ ಇದೆ. ಅವರು ಸಾಮಾನ್ಯ ಜನರ ಮೇಲೆ ಎಲ್ಲಾ ಹೊರೆನೂ ಹಾಕ್ತಾ ಇದ್ದಾರೆ. ಈ ವಿದ್ಯುತ್ ನಷ್ಟ ಆಗ್ತಾ ಇದೆ. ಪ್ರಪಂಚದಲ್ಲಿ ಎಲ್ಲ 5%, 6% ನಷ್ಟ ಆದ್ರೆ ನಮ್ಮಲ್ಲಿ 22% ನಷ್ಟ ಆಗ್ತಿದೆ. ಒಂದೇ ಒಂದು ವ್ಯಾಟ್ ಅದರಲ್ಲಿ ಸೇವಿಂಗ್ಸ್ ಮಾಡಿದ್ರೆ ಕೋಟಿ ರೂಪಾಯಿಗಳನ್ನ ನಾವು ಸೇವ್ ಮಾಡಬಹುದು. ರಾತ್ರಿ ಹೊತ್ತು ಬೀದಿ ದೀಪ ಇರೋದಿಲ್ಲ. ಇಡೀ ಊರಿಗೆ ಊರು ಒಂದೇ ಸಲ ಕತ್ತಲಲ್ಲಿ ಮುಳುಗಿ ಬಿಡುತ್ತೆ. ಆದ್ರೆ ತಮಾಷೆ ನೋಡಿ, ಹಾಡೇ ಹಗಲು ಬೀದಿ ದೀಪ ಉರಿತಾ ಇರುತ್ತೆ. ತೋಟದ ಮಧ್ಯದಲ್ಲಿರುವಂತಹ ಸ್ವಿಚ್ ಬೋರ್ಡ್ ಒಂದೊಂದ್ಸಲ ದೃಷ್ಟಿ ಬೊಂಬೆ ತರ ಆಗ್ಬಿಟ್ಟಿರುತ್ತೆ. ಸ್ವಿಚ್ ಹಾಕಿದ್ರೆ ಪ್ರತಿಕ್ರಿಯೆನೇ ಇಲ್ಲ. ಆಡೋ ಹುಡುಗ ಆಡ್ತಾ ಆಡ್ತಾ ಮೈ ಮರೆತಾಗ ಕರೆಂಟು ಕಣ್ಣು ಮುಚ್ಕೊಳ್ಳುತ್ತೆ, ನಿರಾಶೆ ಆವರಿಸಿ ಬಿಡುತ್ತೆ. ಹಾಗೆ ಕೈ ಕೊಡೋ ಕರೆಂಟು ಈ ವ್ಯಕ್ತಿಗೆ ಎಂಥ ಶಾಪ ಕೊಟ್ಟಿದೆ ನೋಡಿ. ಬದುಕು ಅನ್ನೋದು ಈತನಿಗೆ ಸಾವಿಗಿಂತ ಭಯಂಕರವಾಗಿಬಿಟ್ಟಿದೆ. ಹತ್ತೆ ಮರ ಹತ್ಮೇಲೆ ಚಕತ್ತ ಕರೆಂಟ್ ಬಂದ್ಬಿಡ್ತು. ಏನ್ ಮಾಡ್ಬಿಡ್ತಾರ, ಅಲ್ಲಿಂದ ಅಲ್ಲಿಂದ ಬಿದ್ದು ಈ ಪಾರ್ಟ್ಸ್ ಎಲ್ಲ ನೋಡಿ ವಿಮಾನದಲ್ಲಿ ಮುನ್ಸ ಉಳ್ಕೊಂಬಿಡೋದಾಗಿತ್ತು. ಏನ್ ಮಾಡೋಣ, ಪ್ರಾಣ ಸಿಕ್ಕೊಂಬಿಡ್ದಾನ ಅಂತ ಎಷ್ಟೋ ಯೋಚನೆ ಮಾಡಿದೆ ಸರ್. ಹಿಂಗೆಲ್ಲ ಆದ್ಮೇಲೆ ಇರಬಾರ್ದು ಅನ್ಬಿಟ್ಟು ಎಲ್ಲ ನಾವು ನೇಣನ್ನ ಹಾಕೊಂಬಿಡೋಣ, ಪಾಯಿಂಟ್ ಎಲ್ಲ ಕುಡ್ಬಿಡೋಣ ಅನ್ಬಿಟ್ಟು ಯೋಚನೆ ಮಾಡಿದೆ ಸರ್ ನಾನು. ಆದ್ರೆ ಏನ್ ಮಾಡ್ತೀರಾ, ಆಗಿಲ್ಲ. ಆತ್ಮೀಯರೇ, ಶ್ರೀಸಾಮಾನ್ಯನಿಗೆ ಕರೆಂಟು ಮುಖ್ಯವಾದ ಹಾಗೆಲ್ಲ ಇದರಿಂದ ಸಮಸ್ಯೆ ಜಾಸ್ತಿ ಆಗ್ತಾ ಇದೆ. ಇದನ್ನ ಬಗೆಹರಿಸಬೇಕಾದಂತಹ ಸರ್ಕಾರ ಇನ್ನೊಂದು ಸಮಸ್ಯೆಯಾಗಿದೆ. ಇದೆಲ್ಲದರ ಕುರಿತಾಗಿ ಈಗೊಂದು ಸಂವಾದ ನಡೆಯುತ್ತೆ. ಒಂದೇ ಒಂದು ಬ್ರೇಕ್ ಆದ್ಮೇಲೆ. ಆತ್ಮೀಯರೇ, ಈ ಕರೆಂಟಿಗೆ ಬೆಲೆ ಜಾಸ್ತಿ ಆಗಿರೋದ್ರಿಂದ ಜನಸಾಮಾನ್ಯನಿಗೆ ಶಾಕ್ ತಟ್ಟಿದೆ. ಅದು ನಿಮಗೆ ಇವತ್ತಿನ ನಮ್ಮ ಕಾರ್ಯಕ್ರಮದಿಂದ ಅರ್ಥ ಆಗಿದೆ. ಜನರಿಗೆ ತಟ್ಟಿರ್ತಕ್ಕಂಥ ಈ ಶಾಕ್ ಸರ್ಕಾರಕ್ಕೂ ತಟ್ಟೋ ದಿನ ದೂರ ಇಲ್ಲ ಅನ್ಸುತ್ತೆ. ಈ ಬಗ್ಗೆ ಈಗೊಂದು ಸಂವಾದ ನಡೆಯುತ್ತೆ. ಈ ಸಂವಾದದಲ್ಲಿ ಈ ಎಲ್ಲ ನಾಯಕರು ಪಾಲ್ಗೊಳ್ತಾರೆ. ತಾವು ಬಂದ್ ಕರೆ ಕೊಟ್ಟಿದ್ದು, ಅದು ಭಾಗಶಃ ಸಫಲವಾಗಿದ್ದು, ಅದೆಲ್ಲ ಈಗ ಹಳೆ ಕತೆ. ಏನೇ ಇರಲಿ, ಜನ ವಿದ್ಯುತ್ ದರ ಹೆಚ್ಚಿರೋದ್ರ ವಿರುದ್ಧ ಇದ್ದಾರೆ ಅನ್ನೋ ಸಂದೇಶವನ್ನ ನೀವು ಸರ್ಕಾರಕ್ಕೆ ರವಾನೆ ಮಾಡಿದ್ದೀರಿ. ಒಂದು ವೇಳೆ ಈಗಲೂ ಸರ್ಕಾರ ಕಿವುಡಾಗಿ ಕೂತ್ರೆ ನೀವೇನ್ ಮಾಡ್ತೀರಿ? ಸರ್ಕಾರ ಅಭಿವೃದ್ಧಿ ಕಾರ್ಯದ ಕಡೆ ಗಮನ ಕೊಡುವಂತದ್ದು, ಸಂಪನ್ಮೂಲ ಕ್ರೋಢೀಕರಿಸುಗಳ ಗಮನ ಕೊಡುವಂತದ್ದು, ವಿರೋಧ ಪಕ್ಷದ ವಿಶ್ವಾಸಕ್ಕೆ ತಗೊಳ್ಳುವಂತದ್ದು, ಸರ್ವಾಧಿಕಾರಿ ಅಂತ ನಾನು ಏನ್ ಹೇಳ್ತೇನೆ ಅದೇ ಸರಿ ಅಂತ ಹೇಳುವಂತ ದಾಟಿನಲ್ಲಿ ಏನು ಹೋಗ್ತಾ ಇದ್ದಾರೆ. ಇದನ್ನ ದಾರಿಯನ್ನ ಸರಿಪಡಿಸ್ಕೊಂಡ್ರೆ, ಪ್ರತಿಪಕ್ಷದ ವಿಶ್ವಾಸ ತಗೊಂಡ್ರೆ ಎಲ್ಲ ರೀತಿ ಒಟ್ಟಾಗಿ ನಾವು ಹೋಗ್ಬೋದು. ರಾಜ್ಯದ ಜನತೆ ನೆಮ್ಮದಿಯಿಂದ, ಗೌರವದಿಂದ, ಸ್ವಾಭಿಮಾನದ ಬದುಕುವಂತ ವ್ಯವಸ್ಥೆ ಆಗೋದಕ್ಕೆ ಕಾರಣ ಆಗ್ಬೋದು. ಇಲ್ಲ ಅಂದ್ರೆ ನಾವು ನಾಳೆಯಲ್ಲೇ ರಾಜ್ಯಾದ್ಯಂತ ದೊಡ್ಡ ಒಂದು ಹೋರಾಟಕ್ಕೆ ಜನರನ್ನ ಸನ್ನದ್ಧ ಮಾಡೋದಕ್ಕೋಸ್ಕರ ನಾವು ನಮ್ಮ ರಾಜ್ಯ ಪದಾಧಿಕಾರಿಗಳು ಪ್ರವಾಸ ಮಾಡ್ತಾ ಇದ್ದೀವಿ. ವಿದ್ಯುತ್ ದರ ಹೆಚ್ಚಿರೋದ್ರಿಂದ ಸಾಮಾನ್ಯ ಜನರಿಗೆ ರೇಗ್ ಹೋಗ್ಬಿಟ್ಟಿದೆ. ವಿರೋಧ ಪಕ್ಷಗಳು ಕೂಡ ಇದರ ಬಗ್ಗೆ ಹೋರಾಟಕ್ಕೆ ಇಳಿದಿದ್ದಾರೆ. ಆದ್ರೆ ವಿರೋಧ ಪಕ್ಷಗಳು ಮಾಡ್ತಾ ಇರುವಂತಹ ಈ ಪ್ರತಿಭಟನೆಯ ಉದ್ದೇಶ ಜನಪರವಾದ್ದಲ್ಲ, ಕೇವಲ ವೋಟ್ ಬ್ಯಾಂಕ್ ರಾಜಕಾರಣ ಅಂತ ಕೆಲವರು ಹೇಳ್ತಾರೆ. ಇದರ ಬಗ್ಗೆ ನೀವೇನ್ ವ್ಯಾಖ್ಯಾನ ಮಾಡ್ತೀರಿ? ಈ ಬಿಜೆಪಿಯವರು ಈಗ ಪ್ರಾರಂಭ ಮಾಡಿರೋದು ಅಥವಾ ದಳದವರು ಪ್ರಕಟಣೆ ಮಾಡಿರುವಂಥ ಕಾರ್ಯಕ್ರಮ ಬರೀ ಓಟಿನ ರಾಜಕಾರಣ ಅಷ್ಟೇ, ಚುನಾವಣೆ ರಾಜಕಾರಣ ಮನಸ್ಸಲ್ಲಿ ಇಟ್ಕೊಂಡು ಮಾಡ್ತಾ ಇದ್ದಾರೆ ಹೊರತು ಅವ್ರಿಗೆ ನಿಜವಾದ ಕಾಳಜಿ ಇದ್ದಿದ್ರೆ ನಮ್ಮ ರೈತರು 1 ತಿಂಗಳು ಬಂದು ಕೂತಿದ್ರು ಕಾವೇರಿ ಭವನದಲ್ಲಿ. ಆಗ ಅವರು ಒಬ್ರು ಅದರ ಹತ್ರ ಸುಳಿಲಿಲ್ಲ. ಶಾಸನ ಸಭೆ ನಡೀತಾ ಇದ್ದಂಥ ಕಾಲ. ಬರೀ ನಾಟಕದಿಂದ ಏನು ಸಮಸ್ಯೆ ಬಗೆಹರಿಯಲ್ಲ. ಒಂದು ದಿವಸ ಬೆಂಗಳೂರು ಬಂದು ಕರ್ನಾಟಕ ಬಂದು ಮಾಡಿದ್ರೆ ಸಮಸ್ಯೆ ಬಗೆಹರಿ. ನಾವು ಅದರಲ್ಲಿ ನಂಬಿಕೆ ಇರೋರಲ್ಲ. ನಾವು ನೇರ ಕಾರ್ಯಕ್ರಮದಲ್ಲಿ ನಂಬಿಕೆ ಇರೋರು. ದೇಶ ನಮ್ಮದು. ದೇಶದ ನೀತಿ ಕೆಟ್ಟಿದ್ರೆ, ಜನ ವಿರೋಧಿಯಾಗಿದ್ರೆ ಅದನ್ನು ಸರಿಪಡಿಸೋ ಜವಾಬ್ದಾರಿ ನಮ್ಮದು. ವಿದ್ಯುತ್ ಶಕ್ತಿ ನೀತಿ ಕೆಟ್ಟಿದ್ರೆ ಅದು ಸರಿಪಡಿಸೋದು ನಾವೇ ಮಾಡಬೇಕು. ಆ ಕಾರಣ ಅವರೇನಾದರೂ ವಿದ್ಯುತ್ ಶಕ್ತಿ ಕಡಿತ ಮಾಡೋದಕ್ಕೆ ಬಂದರೆ ಡಿಸ್ಕನೆಕ್ಷನ್, ಆಪರೇಷನ್ ಡಿಸ್ಕನೆಕ್ಷನ್ ಅವ್ರದ್ದಾದ್ರೆ ಆಪರೇಷನ್ ರೀಕನೆಕ್ಷನ್ ನಮ್ಮದು. ಪ್ರಾರಂಭ ಮಾಡಿದ್ದೀವಿ. ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಹೇಳ್ತೀರಾ? ಇವತ್ತು ಒಂದು ಆಡಳಿತ ಪಕ್ಷ ಈ ತರದ ಒಂದು ತೀರ್ಮಾನಕ್ಕೆ ಬಂದಾಗ, ಬೆಲೆ ಏರಿಕೆ ತೀರ್ಮಾನಕ್ಕೆ ಬಂದಾಗ
ಎಲ್ಲರ ವಿಪಕ್ಷಗಳು, ವಿರೋಧ ಪಕ್ಷಗಳು ಕೂಡಿ ಕೆಲಸ ಮಾಡ್ಬೋದಾಯಿತು. ಯಾಕೆ ಮಾಡಲ್ಲ? ಇದೇ ಬಿಜೆಪಿ ಬಂದ್ ಕರೆ ಕೊಟ್ರೆ ದಳ ಯುವ ಪಕ್ಷ ಇದನ್ನ ವಿಫಲ ಮಾಡಿ, ಅಂದ್ರೆ ಇದನ್ನ ಯಶಸ್ಸು ಮಾಡಬೇಡಿ ಅಂತ ಹೇಳಿ ಕರೆ ಕೊಡ್ತು. ಅಂದ್ರೆ ಏನು ಅರ್ಥ ಇದು? ಇವ್ರ ಉದ್ದೇಶನೂ ಅದೇನೆ, ಅವ್ರ ಉದ್ದೇಶನೂ ಅದೇ. ಆದ್ರೆ ಅವ್ರು ಮಾಡಿದ್ರು ಮಾತ್ರ ಸರಿ, ಇವ್ರು ಮಾಡಿದ್ರೆ ತಪ್ಪು. ಈ ತರದ ಗೊಂದಲಗಳಿಂದ ಜನ ಕೂಡ ಇವರ ಕರೆಗಳಿಗೆ ಪ್ರಾಮಾಣಿಕವಾಗಿ ಸ್ಪಂದಿಸಲ್ಲ. ಕರೆಂಟಿನ ಪರಿಸ್ಥಿತಿ ಹೀಗೆ ಮುಂದುವರೆದ್ರೆ ಪರಿಣಾಮ ಏನಾಗ್ಬೋದು ಅಂತ ಹೇಳ್ತೀರಾ? ಹಾಗೆ ರೈತ ಸಂಘದ ಕಾರ್ಯವಿಧಾನಗಳೇನು ಅನ್ನೋದನ್ನ ಹೇಳ್ತೀರಾ? ಸರಬರಾಜು ನಷ್ಟ, ಟ್ರಾನ್ಸ್ಮಿಷನ್ ಲಾಸ್ ಅಂತ. ಅದು ನಿಜವಾಗ್ಲೂ ಟ್ರಾನ್ಸ್ಮಿಷನ್ ಲಾಸ್ ಅಲ್ಲ, ಕಳುವು. ಕೈಗಾರಿಕೆಗಳಲ್ಲಿ ನಡೀತಾ ಇರುವಂತ ಕಳುವು, ಆ ಕಳುವೆ ಶಾಮೀಲಾಗಿರುವಂತ KPTCL ಸಿಬ್ಬಂದಿ. ಇಲ್ಲದೆ 14% ಇದ್ದಿದ್ದು 38% ಆಗಲ್ಲ 2 ವರ್ಷದಲ್ಲಿ. ಇದರಲ್ಲಿ 2 ತರ ಕಳುವುಂಟು. ಒಂದು ಕಾರ್ಖಾನೆ ಸ್ಥಳದಲ್ಲಾಗೋ ಕಳುವು, ಇನ್ನೊಂದು ಕಚೇರಿಯಲ್ಲಾಗುವಂತ ಲೆಡ್ಜರ್ ಕಳುವು. ಲೆಡ್ಜರ್ ಥೆಫ್ಟ್ ಅಂತಾನೆ ಕರೀತಾರೆ, ಅವರೇನೆ, ಆ ಇಲಾಖೆ ಅವರೇನೆ. ಅಲ್ಲಿ ಇಂಜಿನಿಯರ್ ಅಸೋಸಿಯೇಷನ್ ಅವರೇನೆ ಬಂದು ನನಗೆ ತಿಳಿಸಿದ್ದು. ಅಲ್ಲಿ ಕಳುವಾಗೋಕ್ಕಿಂತ ಕಚೇರಿನಲ್ಲಿ ಲೆಡ್ಜರ್ ಅಲ್ಲಿ ಕಳುವಾಗುತ್ತಲ್ಲ, ಅದೇ ಹೆಚ್ಚಿನ ಪ್ರಮಾಣದ್ದು. ನಗರಕ್ಕೂ ಗ್ರಾಮಗಳಿಗೂ ತಾರತಮ್ಯ ಇಲ್ಲದೆ ಇರುವಂತ ವಿದ್ಯುತ್ ಶಕ್ತಿ ರೂಪಿಸೋವರೆಗೂ ನಾವು 1 ಪೈಸೆ ತೆರಿಗೆ ಕೊಡಲ್ಲ ಅಂತ ಕರ ನಿರಾಕರಣೆ ಚಳುವಳಿ ಪ್ರಾರಂಭ ಮಾಡಿದ್ದೀವಿ ನಾವು. ಆತ್ಮೀಯರೇ, ಕರೆಂಟು ಅನ್ನೋ ಕಣ್ಣಿಗೆ ಕಾಣದ ಶಕ್ತಿ ಒಂದು ಸಮಸ್ಯೆಯಾಗಿ ಜನರನ್ನ ಕಾಡದೇ ಇರಲಿ ಎನ್ನೋದೇ ನಮ್ಮ ಆಶಯ. ಕರೆಂಟಿನ ಬೆಲೆ ದುಬಾರಿ ಆದ್ರೆ ನಾವು ಕನಿಷ್ಠ ಪಕ್ಷ 16 ವರ್ಷ ಹಿಂದೆ ಬಿದ್ದುಬಿಡ್ತೀವಿ. ಹಾಗೆ ಆಗದೆ ಇರಲಿ ಅನ್ನೋದು ನಮ್ಮ ಒತ್ತಾಯ. ಈ ಆಶಯ ಒತ್ತಾಯಗಳನ್ನ ಎದುರಿನಲ್ಲಿಟ್ಕೊಂಡು ನಾವಿವತ್ತು ಕಾರ್ಯಕ್ರಮದ ಕೊನೆ ಹಂತವನ್ನ ತಲುಪಿದ್ದೀವಿ. ನಿಮ್ಮ ಸಲಹೆ ಸೂಚನೆಗಳಿಗೆ ಸ್ವಾಗತ ಇದೆ. ದಯವಿಟ್ಟು ಪತ್ರ ಬರೀರಿ. ನಿಮ್ಮ ಸಲಹೆ ಸೂಚನೆಗಳು ಏನು ಅನ್ನೋದನ್ನ ಹೇಳಿ. ನಮ್ಮ ವಿಳಾಸ ಹೇಳಿ ಕೇಳಿ ವಿಭಾಗ, ETV ಕನ್ನಡ, ಪೋಸ್ಟ್ ಬಾಕ್ಸ್ 5490, ಬೆಂಗಳೂರು 560001. ಮುಂದಿನ ವಾರ ಹೊಸದೊಂದು ಸಮಸ್ಯೆಯನ್ನ ಎದುರಲ್ಲಿಟ್ಕೊಂಡು ಇದೇ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ನಮಸ್ಕಾರ. ನಮಸ್ಕಾರ.